ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಫಿಕ್ಸೆಡ್ ಡೆಪಾಸಿಟ್ ಅಥವಾ FDಗಳು ರಿಸ್ಕ್ ಇಲ್ಲದ ಸೇಫೆಸ್ಟ್ ಹೂಡಿಕೆ ಇನ್ಸ್ಟ್ರೂಮೆಂಟ್ಸ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಹೆಚ್ಚಿನ ಜನ ತಮ್ಮ ಸೇವಿಂಗ್ಸ್ ಅಕೌಂಟ್ ಇರೋ ಬ್ಯಾಂಕ್ಗಳಲ್ಲಿ FD ಇಡ್ತಾರೆ. ಆದರೆ ಯಾವುದೋ ಒಂದು ಬ್ಯಾಂಕಲ್ಲಿ ತಮ್ಮ ಬರೋ ಎಲ್ಲ ದುಡ್ಡನ್ನ FD ಇಡೋದು ಸೇಫಾ? FD ಸೇಫ್ ಅಂತ ಅನ್ಸುತ್ತೆ, ಆದ್ರೆ ನಿಜಕ್ಕೂ ಕೂಡ ಅದು ಸೇಫಾ? ಆ ಬ್ಯಾಂಕ್ ಪಲ್ಟಿ ಹೊಡೆದ್ರೆ ಕತೆ ಏನು? ಇದರಿಂದ ಬಚಾವ್ ಆಗೋದು ಹೇಗೆ? ಇದು ವೆರಿ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಹಾಗೂ ಮಹತ್ವದ ವಿಚಾರ. ಜೊತೆಗೆ ಸ್ನೇಹಿತರೆ, ಸದ್ಯ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಗಳಿಂದ ಬರೋ ಇನ್ಕಮ್ ಅಥವಾ ಕ್ಯಾಪಿಟಲ್ ಗೇನ್ಗೆ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದೆ. ಶಾರ್ಟ್ ಟರ್ಮ್ ಟ್ರೇಡ್ ಎಲ್ಲ ಮಾಡೋರಿಗೆ STCG ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ 20% ಹೋಗಿದೆ. ಲಾಂಗ್ ಟರ್ಮ್ ಮಾಡ್ತೀನಿ ಅನ್ನೋರ್ಗೂ ಕೂಡ 12.5% ತನಕ ಬಂದಿರೋ ಗೇನ್ ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ಜೊತೆಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿರೋ ದುಡ್ಡು ಗೇನ್ ಆಗೇ ಆಗುತ್ತೆ ಅನ್ನೋ ಗ್ಯಾರಂಟಿನೂ ಇಲ್ಲ. ಇದು ತುಂಬಾ ಜಾಸ್ತಿ ಆಯ್ತು. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಫಿಕ್ಸೆಡ್ ಡೆಪಾಸಿಟ್ ಅಲ್ಲ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೂಡಿಕೆದಾರರು ರಿಸ್ಕ್ ತಗೊಂಡು ದುಡ್ಡು ಹಾಕಿರ್ತಾರೆ. ಬಂದ್ರೆ ಚೆನ್ನಾಗಿ ಬರುತ್ತೆ, ಇಲ್ಲ ಲಾಸ್ ಆಗೋ ಸಾಧ್ಯತೆ ಕೂಡ ಅಲ್ಲಿರುತ್ತೆ. ಹೀಗಾಗಿ ತುಂಬಾ ಜನ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ FD ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಶೇರ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್, ಈಕ್ವಿಟಿ ಮಾತ್ರ ಅಂತ ಇದ್ದವರು ಕೂಡ ತಮ್ಮ ಒಂದಷ್ಟು ದುಡ್ಡನ್ನ ವಿಡ್ರಾ ಮಾಡಿಕೊಂಡು ಪ್ರಾಫಿಟ್ ಬುಕ್ಕಿಂಗ್ ಮಾಡಿಕೊಂಡು ಸೇಫರ್ ಸೈಡ್ ಅಂತ FDಗಳ ಕಡೆಗೆ ಒಂದಷ್ಟನ್ನ ಅಲ್ಲೂ ಹಾಕೋಕೆ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಇಂಥ ಟೈಮ್ನಲ್ಲಿ ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಬಹುದು. ಯಾಕಂದ್ರೆ ಈ ವರದಿಯಲ್ಲಿ ನಾವು ಸ್ನೇಹಿತರೆ ಅಪ್ ಟು 9% ತನಕವೂ ಕೂಡ ರಿಟರ್ನ್ ಅನ್ನ ಫಿಕ್ಸೆಡ್ ಡೆಪಾಸಿಟ್ ಮೇಲೆ ಪಡೆಯೋ ವಿಧಾನಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತೀವಿ. ಯಾವ ಬ್ಯಾಂಕ್ ಅಂತ ಕೂಡ ಹೇಳ್ತೀವಿ. ಅದರಲ್ಲೂ ಕೂಡ ಆ ಫಿಕ್ಸೆಡ್ ಡೆಪಾಸಿಟ್ ಗಳನ್ನ ಸೇಫ್ ಮಾಡ್ಕೊಳ್ಳೋದು ಹೇಗೆ, ಕೇಂದ್ರ ಸರ್ಕಾರದ ಗ್ಯಾರಂಟಿ ಮೇರೆಗೆ ಅದನ್ನ ಸೇಫ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಕೂಡ ನಿಮಗೆ ಕ್ಲಿಯರ್ ಕಟ್ ಆಗಿ ಮಾಹಿತಿಯನ್ನ ಕೊಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ಸೇಫ್ ಅಂಡ್ ಸೆಕ್ಯೂರ್ 6-7% ಇಂಟ್ರೆಸ್ಟ್ ಕೊಡೋ FDಗಳಲ್ಲಿ ಹೂಡಿಕೆ ಮಾಡೋದು ಒಂದು ಕಾಲದಲ್ಲಿ ಮಿಡಲ್ ಕ್ಲಾಸ್ ಹಾಗೂ ಬಡವರ ಡ್ರೀಮ್ ಆಗಿತ್ತು. ಈಗಲೂ ಕೂಡ ರಿಟೈರ್ ಆದವರು, ಬಿಸ್ನೆಸ್ ನಲ್ಲಿ ಹೆಚ್ಚಿನ ಲಾಭವನ್ನ ಗಳಿಸಿದವರು, ಮುಖ್ಯವಾಗಿ ಪ್ರಗತಿಪರ ರೈತರು, ಶ್ರೀಮಂತ ರೈತರು, FDಗಳೇ ಅವರಿಗೆಲ್ಲ ಫೇವರೇಟ್. ಸದ್ಯ ಕೇಂದ್ರ ಬಜೆಟ್ ಮಂಡನೆ ಆದ್ಮೇಲೆ ಮತ್ತೆ FDಗಳು ಪಾಪ್ಯುಲಾರಿಟಿ ಪಡ್ಕೊಳ್ತಾ ಇವೆ. ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ ಯಾಕೆ ಅಂತ. RBI ನಿಂದ FDಗೆ ಇನ್ಶೂರೆನ್ಸ್ 8-9% ಗಿಂತ ಹೆಚ್ಚು ಇಂಟ್ರೆಸ್ಟ್, 200ಕ್ಕೂ ಅಧಿಕ ಬ್ಯಾಂಕ್ಗಳ FD ಇಂಟ್ರೆಸ್ಟ್ ಕಂಪ್ಯಾರಿಸನ್. ಸ್ನೇಹಿತರೆ, ಸ್ಟೇಬಲ್ ಮನಿ ಅಂತ ಒಂದು ಸಂಸ್ಥೆ ಇದೆ. ಅದರ ಆಪ್ ಇದೆ, ವೆಬ್ಸೈಟ್ ಕೂಡ ಇದೆ. ಅದರಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳ FD ರೇಟ್ ಅನ್ನ ಕಂಪೇರ್ ಮಾಡಿ ಬೆಸ್ಟ್ ಇಂಟ್ರೆಸ್ಟ್ ರೇಟ್ ಕೊಡೋ ಬ್ಯಾಂಕ್ ನಿಂದ FD ಅನ್ನ ಬುಕ್ ಮಾಡಬಹುದು. ಇಲ್ಲಿ ಬುಕ್ ಮಾಡೋ FD ಇದೆಯಲ್ಲ, ಸ್ಟೇಬಲ್ ಮನಿಗೆ ಹೋಗೋದಿಲ್ಲ ದುಡ್ಡು, ಅದು ನೇರವಾಗಿ ನೀವು ಸೆಲೆಕ್ಟ್ ಮಾಡೋ ಬ್ಯಾಂಕಿಗೆ ಹೋಗುತ್ತೆ. ಬ್ಯಾಂಕ್ನ ಅಧಿಕಾರಿಗಳೇ ನಿಮ್ದು ವಿಡಿಯೋ KYC ಮಾಡ್ತಾರೆ. ಆಮೇಲೆ ಅವರೇ ನಿಮಗೆ ಫಿಕ್ಸೆಡ್ ಡೆಪಾಸಿಟ್ ನ ಸರ್ಟಿಫಿಕೇಟ್ ಅನ್ನ ನಿಮಗೆ ಕಳಿಸ್ಕೊಡ್ತಾರೆ. ಇಲ್ಲಿ ಸ್ಟೇಬಲ್ ಮನಿ ಒಂದು FD ಬುಕಿಂಗ್ ಪ್ಲಾಟ್ಫಾರ್ಮ್ ರೀತಿ ಕೆಲಸ ಮಾಡುತ್ತೆ. ನಿಮ್ಗೆ ಗೊತ್ತಿರಬಹುದು, ಭಾರತದಲ್ಲಿ ಅದು HDFC ಬ್ಯಾಂಕ್ ಆಗಿರಲಿ, SBI ಆಗಿರಲಿ, ಅಥವಾ ಯಾವುದೇ ಬ್ಯಾಂಕ್ ಆಗಿರಲಿ, ICICI ಆಗಿರಲಿ, ಆಕ್ಸಿಸ್ ಆಗಿರಲಿ, ಅಥವಾ ಯಾವುದೇ ಬ್ಯಾಂಕ್ ಆಗಿರಲಿ, ಬ್ಯಾಂಕ್ ಅಥವಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು, ಇಲ್ಲಿ ಮಾಡೋ FDಗೆ DICGC ಅನ್ನೋ ಒಂದು ಇನ್ಶೂರೆನ್ಸ್ ಇದೆ. ಕೇಂದ್ರ ಸರ್ಕಾರದ ಹೊಸ ಸ್ಕೀಮ್ ಇದು. ಅಂದ್ರೆ 5 ಲಕ್ಷ ರೂಪಾಯಿ ತನಕ ನೀವು ಯಾವುದೇ ಬ್ಯಾಂಕ್ ನಲ್ಲಿ FD ಮಾಡಿದ್ರೆ ಆ ದುಡ್ಡು ಗ್ಯಾರಂಟಿ. ನೀವು 10 ಲಕ್ಷ ಇಟ್ಟರು ಕೂಡ 5 ಲಕ್ಷ ತನಕ ದುಡ್ಡು ಗ್ಯಾರಂಟಿ. ಅದಕ್ಕೆ ಗವರ್ಮೆಂಟ್ ಇನ್ಶೂರೆನ್ಸ್ ಇದೆ. ಈಗ FD ದುಡ್ಡು 100% ಸೇಫ್ ಮಾಡಬೇಕು ಅಂದ್ರೆ ಜನ ಏನ್ ಮಾಡಬೇಕು? ಒಂದೇ ಬ್ಯಾಂಕಲ್ಲಿ 50 ಲಕ್ಷ 30 ಲಕ್ಷ ಇಡೋದ್ರ ಬದಲಿಗೆ, ಅಥವಾ 15 ಲಕ್ಷ ಇದೆ ಒಂದೇ ಬ್ಯಾಂಕಲ್ಲಿ ಇಟ್ಬಿಡ್ತೀನಿ ಅನ್ನೋದ್ರ ಬದಲಿಗೆ, ಯಾಕಂದ್ರೆ ಗವರ್ಮೆಂಟ್ ಇನ್ಶೂರೆನ್ಸ್ ಕೊಡೋದು 5 ಲಕ್ಷ ತನಕ FD ಮಾತ್ರ ಅಲ್ಲ ಒಂದು ಬ್ಯಾಂಕಲ್ಲಿ. ಹಾಗಾಗಿ ಏನ್ ಮಾಡ್ಬೋದು ಜನ ಅಂತ ಹೇಳಿದ್ರೆ, 3 ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ FD ಅನ್ನ ಓಪನ್ ಮಾಡ್ಬೋದು. ಬ್ಯಾಂಕ್ A ನಲ್ಲಿ 5 ಲಕ್ಷ, ಬ್ಯಾಂಕ್ B ನಲ್ಲಿ 5 ಲಕ್ಷ, ಬ್ಯಾಂಕ್ C ನಲ್ಲಿ 5 ಲಕ್ಷ. ಆಗ 3 FDಗಳಿಗೆ ಪ್ರತ್ಯೇಕವಾಗಿ 5 ಲಕ್ಷ ತನಕ ಇನ್ಶೂರೆನ್ಸ್ ಸೇಫ್ಟಿ ಸಿಗುತ್ತಲ್ಲ. ಸೊ ಇಡೀ FD ಅಮೌಂಟ್ ಸೇಫ್ ಆಗುತ್ತೆ, 15 ಲಕ್ಷವೂ ಕೂಡ ಸೇಫ್ ಆಗುತ್ತೆ. ಈ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಏನ್ ಮಾಡ್ಬೇಕಾಗತ್ತೆ ಜನ, 3 ಪ್ರತ್ಯೇಕ ಬ್ಯಾಂಕ್ಗಳಿಗೆ ವಿಸಿಟ್ ಮಾಡಬೇಕಾಗತ್ತೆ. ಬೇರೆ ಬೇರೆ ಬ್ಯಾಂಕಿಗೆ ಹೋಗ್ಬಿಟ್ಟು ಅಲ್ಲಿ ಅಕೌಂಟ್ ಓಪನ್ ಮಾಡಿಕೊಂಡು FD ಬುಕ್ ಮಾಡಿ ಬರಬೇಕಾಗತ್ತೆ. ಆದ್ರೆ ಸ್ಟೇಬಲ್ ಮನಿ ಅನ್ನೋ ಈ ಆಪ್ ನಲ್ಲಿ ಬ್ಯಾಂಕ್ನವರು ಪಾರ್ಟ್ನರ್ಸ್ ಆಗಿರ್ತಾರೆ, ಅವರೊಂದಿಗೆ ಕೊಲಾಬರೇಷನ್ ಮಾಡ್ಕೊಂಡಿರ್ತಾರೆ. ಇದು ಪ್ಲಾಟ್ಫಾರ್ಮ್ ತರ ಕೆಲಸ ಮಾಡುತ್ತೆ. ಹಲವಾರು ಬ್ಯಾಂಕ್ಗಳಿರ್ತವೆ, ನೀವು ಆನ್ಲೈನ್ ಅಲ್ಲೇ FD ಅನ್ನ ಬುಕ್ ಮಾಡಬಹುದು. ಉದಾಹರಣೆಗೆ 15 ಲಕ್ಷ ನಿಮ್ಮ ಹತ್ರ ಇತ್ತು ಅಂದ್ರೆ 3 ಬ್ಯಾಂಕ್ ನಲ್ಲಿ ಈ ಒಂದೇ ಆಪ್ ನಲ್ಲಿ ನೀವು FD ಅನ್ನ ಬುಕ್ ಮಾಡಬಹುದು. ಆ ಬ್ಯಾಂಕ್ಗಳಿಗೆ ದುಡ್ಡು ಹೋಗುತ್ತೆ, ಬ್ಯಾಂಕ್ ಅಕೌಂಟಿಗೆ ದುಡ್ಡು ಹೋಗುತ್ತೆ. ಬ್ಯಾಂಕ್ನವರು ನಿಮಗೆ FD ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡ್ತಾರೆ. ನೀವು ಆಪ್ಗೆ ಹೋದ್ರೆ ಈ ರೀತಿ ನೋಡಿ, ಸ್ಕ್ರೀನ್ ಮೇಲೆ ನೋಡಿ ಕಾಣಿಸ್ತಾ ಇರುತ್ತೆ. ಇಲ್ಲಿ DICGE ಇನ್ಶೂರ್ಡ್ ಅಪ್ ಟು 5 lakh ಅಂತ ನಿಮಗೆ ಅಲ್ಲಿ ಮೆಸೇಜ್ ಕೂಡ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಬಜಾಜ್ ಫಿನಾನ್ಸ್ ಮತ್ತು ಶ್ರೀರಾಮ್ ಫಿನಾನ್ಸ್ ಅನ್ನುವಂತ NBFCಗಳು ಕೂಡ ಇದಾವೆ. ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಕೂಡ ಇವೆ. ಅವುಗಳಿಗೆ 5 ಲಕ್ಷ ರೂಪಾಯಿ ತನಕ ಇಂಟ್ರೆಸ್ಟ್ ಇರೋದಿಲ್ಲ. ಅವು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು, ಫಿನಾನ್ಸ್ ಕಂಪನಿಗಳು. ಅವುಗಳಿಗೆ ಈ ಇನ್ಶೂರೆನ್ಸ್ ಅನ್ವಯ ಆಗಲ್ಲ. ಬ್ಯಾಂಕ್ಗಳಿಗೆ ಮತ್ತು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಿಗೆ, ಅಂದ್ರೆ RBI ನಿಂದ ರೆಗ್ಯುಲೇಟ್ ಆಗೋ ಈ ಪ್ಯೂರ್ ಬ್ಯಾಂಕಿಂಗ್ ಕಂಪನಿಗಳಿಗೆ ಮಾತ್ರ ಕೇಂದ್ರ ಸರ್ಕಾರದ ಆ ಇನ್ಶೂರೆನ್ಸ್ ಅನ್ವಯ ಆಗುತ್ತೆ. ಹಾಗಾದ್ರೆ ಬಜಾಜ್ ಫಿನಾನ್ಸ್ ನಲ್ಲಿ ಮಾಡಬೇಕು, ಶ್ರೀರಾಮ್ ಫಿನಾನ್ಸ್ ನಲ್ಲಿ ಮಾಡಬೇಕು, ಅವರು ಚೆನ್ನಾಗಿ ಇಂಟ್ರೆಸ್ಟ್ ರೇಟ್ ಕೊಡ್ತಿದಾರಲ್ಲ ಅಂದ್ರೆ ಇಂತಹ ಸಂಸ್ಥೆಗಳನ್ನ ಯಾವ
ಆಧಾರದ ಮೇಲೆ ನಂಬಬೇಕು, ಅದಕ್ಕೆ ಏನಾದರೂ ರೇಟಿಂಗ್ ಇರುತ್ತೆ, ಅದ್ರ ಬಗ್ಗೆ ನಿಮಗೆ ಆಮೇಲೆ ನಾವು ಮಾಹಿತಿಯನ್ನು ಕೊಡ್ತೀವಿ. ಆದ್ರೆ ಸ್ನೇಹಿತರೆ, ಒಂದು ಡಿಫರೆನ್ಸ್ ಏನು ಅಂದ್ರೆ SBI, ಆಕ್ಸಿಸ್ ಅಥವಾ ICICI, HDFC ಅವ್ರಿಗೂ ಇಲ್ಲಿ ಲಿಸ್ಟ್ ಆಗಿರೋ ಈ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಿಗೂ RBI ಅಂಡರ್ಲೇ ಕೆಲಸ ಮಾಡೋ ಈ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಿಗೂ ಏನು ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ಈ ದೊಡ್ಡ ದೊಡ್ಡ ಬ್ಯಾಂಕ್ಗಳು 6.5% 7.5% ತನಕ ಇಂಟ್ರೆಸ್ಟ್ ಅಷ್ಟೇ ಕೊಡ್ತವೆ, ಅಷ್ಟೇ ಬಡ್ಡಿ ಕೊಡ್ತವೆ. ಆದ್ರೆ ಈ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳು 9% ವರೆಗೂ ಕೂಡ ಬಡ್ಡಿಯನ್ನ ಕೊಡ್ತವೆ. ಉದಾಹರಣೆಗೆ ನೋಡಿ, ಇಲ್ಲಿ ಸೂರ್ಯೋದಯ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ಇಲ್ಲಿ FD ಗಳಿಗೆ 9.10% ವರೆಗೂ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಜನರಲ್ ಕಸ್ಟಮರ್ಗಳು, ಸೀನಿಯರ್ ಸಿಟಿಸನ್ ಗಳಿಗೆ 9.10% ವರೆಗೂ ಇಂಟ್ರೆಸ್ಟ್ ಸಿಗ್ತಾ ಇದೆ. ವಿತ್ DICGE ನ 5 ಲಕ್ಷ ರೂಪಾಯಿ ತನಕದ ಇನ್ಶೂರೆನ್ಸ್ ಗ್ಯಾರಂಟಿಯೊಂದಿಗೆ, RBI ನ ಆ ಗ್ಯಾರಂಟಿಯೊಂದಿಗೆ. ಈಗ NBFCಗಳು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್, ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು, ಫಿನಾನ್ಸ್ ಕಂಪನಿಗಳು ಕೂಡ ಇಲ್ಲಿದಾವಲ್ಲ, ಅವರು ಕೂಡ 9% ಅಲ್ಲ ಇಲ್ಲಿ ಬಡ್ಡಿಯನ್ನ ತೋರಿಸ್ತಾ ಇದಾರಲ್ಲ, 8.9% ತೋರಿಸ್ತಿದಾರಲ್ಲ. ಅದರ ಕ್ವಾಲಿಟಿಯನ್ನು ಹೆಂಗ್ ಚೆಕ್ ಮಾಡಬೇಕು, ಸೇಫ್ ಅಲ್ವಾ ಅಂತ ನೋಡಿದ್ರೆ ರೇಟಿಂಗ್ ಚೆಕ್ ಮಾಡಬಹುದು. ಕ್ರಿಸಿಲ್ ನಂತಹ ಸಂಸ್ಥೆಗಳು ರೇಟಿಂಗ್ ಕೊಡ್ತವೆ, AAA, ಸ್ಟೇಬಲ್ ಈ ರೀತಿಯೆಲ್ಲ ರೇಟಿಂಗ್ ಅನ್ನ ಕೊಡ್ತಾರೆ. ಆ ರೀತಿ ರೇಟಿಂಗ್ ಅಂತ ಹೇಳಿದ್ರೆ ಇವರ ಸಾಲಗಳು, ಇವ್ರು ಕೊಡೋ ಸಾಲಗಳು ತುಂಬಾ ಸೇಫ್ ಆಗಿರ್ತವೆ, ಚೆನ್ನಾಗಿ ಆದಾಯವನ್ನು ಗಳಿಸ್ತಾ ಇದ್ದಾರೆ, ವಾಪಸ್ ಕೊಡೋ ಸಾಮರ್ಥ್ಯ ಇವರಿಗಿದೆ ಅಂತ ಅರ್ಥ. ಆ ರೀತಿ ರೇಟಿಂಗ್ ನೋಡ್ಕೊಂಡು ನೀವು NBFCಗಳಲ್ಲೂ ಕೂಡ, ಈ ರೀತಿ ಫಿನಾನ್ಸ್ ಕಂಪನಿಗಳಲ್ಲೂ ಕೂಡ ನೀವು ಇನ್ನೂ ಓಕೆ ಬ್ಯಾಂಕ್ದೆಲ್ಲ ಹಾಕಿ ಆಯ್ತು, ಇನ್ನೂ 10 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಇದೆ ಅಂತ ಹೇಳಿದ್ರೆ ಇಲ್ಲೂ ಕೂಡ ಕನ್ಸಿಡರ್ ಮಾಡಬಹುದು. ಯುವಕರಿಗೆ FD ಯಾಕೆ ಇಂಪಾರ್ಟೆಂಟ್? ಸ್ನೇಹಿತರೆ, FD ಅನ್ನ ರಿಟೈರ್ ಆದವರು, ಸೀನಿಯರ್ ಸಿಟಿಸನ್ಗಳೇ ತಗೋಬೇಕು ಅಂತಿಲ್ಲ. ಹೊಸದಾಗಿ ಹೂಡಿಕೆ ಶುರು ಮಾಡೋರಿಗೆ, ಸೇಫ್ ಇನ್ಸ್ಟ್ರೂಮೆಂಟ್ ಬೇಕು ಅನ್ನೋರಿಗೆ ಈ FD ಬೆಟರ್ ಆಪ್ಷನ್. ಕೇವಲ 5,000 ರೂಪಾಯಿಯಿಂದ FD ಶುರು ಮಾಡಬಹುದು. ಜೊತೆಗೆ ಸ್ಟಾಕ್ ಮಾರ್ಕೆಟ್ಗಳು ಪೀಕಿಗೆ ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ಪ್ರಾಫಿಟ್ ಬುಕ್ ಮಾಡಿ ಅದನ್ನ ಸೇಫ್ ಸೈಡ್ ಇಡೋಕ್ಕೂ ಕೂಡ FD ಒಳ್ಳೆ ಆಪ್ಷನ್ ಆಗಬಹುದು ತುಂಬಾ ಜನಕ್ಕೆ. FD ನಲ್ಲಿ ಗ್ಯಾರಂಟಿಡ್ ರಿಟರ್ನ್ ಇರುತ್ತೆ, ವಿಡ್ರಾ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. 24 ರಿಂದ 48 ಗಂಟೆಗಳಲ್ಲೇ ಅಕೌಂಟ್ಗೆ ಬಂದು ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಕೆಲ ಬ್ಯಾಂಕ್ಗಳು, ಈ ಸ್ಟೇಬಲ್ ಮನಿ ಆಪ್ ನಲ್ಲಿರೋ ಬ್ಯಾಂಕ್ಗಳು 3 ಗಂಟೆಗಳ ಇನ್ಸ್ಟೆಂಟ್ ವಿಡ್ರಾವಲ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈ ಸ್ಟೇಬಲ್ ಮನಿ ಆಪ್ ಮೂಲಕವೇ ನೀವು ಯಾವುದೆಲ್ಲ ಬ್ಯಾಂಕ್ ಅಲ್ಲಿ FD ಬುಕ್ ಮಾಡಿದಿರಿ, ಅದು ಎಷ್ಟು ಬರುತ್ತೆ, ಯಾವ ಟೈಮಿಗೆ ಬರುತ್ತೆ, ವಿಡ್ರಾ ಮಾಡಬೇಕಾದ್ರೆ ಅಪ್ಲೈ ಮಾಡೋಕೆ ಆಪ್ಷನ್ ಎಲ್ಲವೂ ಅಲ್ಲೇ ಇರುತ್ತೆ. ಜೊತೆಗೆ ನಾಮಿನೇಷನ್ ಫೆಸಿಲಿಟಿ, ಅಂದ್ರೆ ಆ FDಗೆ ನಿಮ್ಮ ಫ್ಯಾಮಿಲಿ ಯಾರು ನೀವು ನಾಮಿನಿ ಮಾಡ್ತೀರಿ ಅಂದ್ರೆ ಅದಕ್ಕೂ ಕೂಡ ಇದರಲ್ಲಿ ಆಪ್ಷನ್ಸ್ ಇರುತ್ತೆ. ಸೊ ಸ್ನೇಹಿತರೆ, ನಿಮಗೂ ಕೂಡ FD ಬುಕ್ ಮಾಡಬೇಕು, ಆದ್ರೆ FD ಲಿ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಇರಬೇಕು, ಜೊತೆಗೆ FD ಸೇಫ್ ಇರಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಸ್ಟೇಬಲ್ ಮನಿ ಆಪ್ ಅನ್ನ ಇನ್ಸ್ಟಾಲ್ ಮಾಡಿ ನೀವು ಈ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಲ್ಲಿ RBI ನ ಇನ್ಶೂರೆನ್ಸ್ ಗ್ಯಾರಂಟಿಯೊಂದಿಗೆ, ಕೇಂದ್ರ ಸರ್ಕಾರದ ಈ ಇನ್ಶೂರೆನ್ಸ್ ಸ್ಕೀಮ್ನ ಗ್ಯಾರಂಟಿಯೊಂದಿಗೆ ಅಪ್ ಟು 5 ಲ್ಯಾಕ್ ತನಕ ಸ್ಪ್ರೆಡ್ ಮಾಡಿ 2-3 ಬ್ಯಾಂಕ್ ಅಲ್ಲಿ ನೀವು ಸಪರೇಟ್ ಆಗಿ FD ಅನ್ನ ಬುಕ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ನಲ್ಲಿ ಹಾಗೂ ಟಾಪ್ ಕಾಮೆಂಟ್ ನಲ್ಲಿ ನಾವು ಸ್ಟೇಬಲ್ ಮನಿ FD ಬುಕಿಂಗ್ ಆಪ್ ನ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಅಲ್ಲಿಗೆ ಹೋದ್ರೆ ಬೇರೆ ಬೇರೆ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟ್ ಅನ್ನ ಕಂಪೇರ್ ಕೂಡ ಮಾಡಿ ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಆಲ್ರೆಡಿ 5 ಲ್ಯಾಕ್ ಅಧಿಕ ಯೂಸರ್ಸ್ ಇದರ ಲಾಭವನ್ನ ಪಡ್ಕೊಳ್ತಿದ್ದಾರೆ. ಇದು ಬೆಂಗಳೂರಿನ ಒಂದು ಕಂಪನಿ, ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ಒಂದು ಪ್ಲಾಟ್ಫಾರ್ಮ್ ತರ ಇದು ವರ್ಕ್ ಆಗುತ್ತೆ. ಸಿಂಪಲ್ ಯೂಸರ್ ಇಂಟರ್ಫೇಸ್ ಅನ್ನ ಹೊಂದಿದೆ. ಯಾರು ಬೇಕಾದ್ರೂ ಇದನ್ನ ಓಪನ್ ಮಾಡಿಕೊಂಡು ಆರಾಮಾಗಿ, ಕಷ್ಟ ಏನಿಲ್ಲ ಆ್ಯಪ್ ಯೂಸ್ ಮಾಡೋಕ್ಕೆ, ಒಂದ್ಸಲಿ ಚೆಕ್ ಮಾಡ್ಬೋದು. ಆಸಕ್ತಿ ಇದ್ರೆ ಪಿನ್ ಮಾಡಿದ್ದೀವಿ ಕಮೆಂಟಲ್ಲಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೂ ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.